ಕಚ್ಚಾಟ, ಕಿತ್ತಾಟ, ಕುರ್ಚಿ ಫೈಟ್ ಮತ್ತು ವಿದೇಶಿ ಪ್ರವಾಸ. ಹೌದು, ಶಾಸಕರುಗಳು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಮೊದಲಿಗೆ ಸ್ಟಡಿ ಟೂರ್ ಅಂತಂದ್ರು. ಅವರು ಕೊಟ್ಟಿಗೆಗೆ ಒಂದ್ಸರಿ ಹೋಗಿದಾರೋ, ಗೋಶಾಲೆಗೆ ಹೋಗಿದಾರೋ ಅಥವಾ ಒಂದು ಹಿಡಿ ಸಗಣಿ ಆದರೂ ಎತ್ತಿದಾರೋ ಜೀವನದಲ್ಲಿ ಗೊತ್ತಿಲ್ಲ. ಬಟ್ ಪಶುಸಂಗೋಪನಾ ಇಲಾಖೆಯಿಂದ ನಾವು ಟೂರ್ ಹೋಗ್ತೀವಿ ಅಂತ ಫಾಸ್ಟಿಗೆ ಅಂದರು. ಸಚಿವರು ಮಾತ್ರ ಅಂಥದ್ದು ಯಾವ ಪ್ಲ್ಯಾನು ಇಲ್ಲ ಅಂದ ಮೇಲೆ ಇಲ್ಲ ಈಗ ಖಾಸಗಿಯಾಗಿ ಟೂರ್ ಹೋಗ್ತಾ ಇದ್ದಾರಂತೆ. 22 ಜನ ಶಾಸಕರು ಖಾಸಗಿಯಾಗಿ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಪರ್ಸ್ನಲ್ ಹೋಗಿ ಬರಲಿ, ನಾವು ಹೋಗಲ್ವೇ? ನಾವು ಹೋಗ್ತೀವಿ, ಅವರು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಅವ್ರಿಗೂ ಒಂದು ಖಾಸಗಿ ಬದುಕಿರುತ್ತೆ. 5 ವರ್ಷಕ್ಕೆ ಶಾಸಕರಾದ ಮಾತ್ರಕ್ಕೆ ಖಾಸಗಿ ಬದುಕೇ ಇರಬಾರ್ದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ದ ಟೈಮಿಂಗ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯಾರು ಕಳಿಸ್ತಿದಾರೋ ಅವರೂ ನನಗೆ ಹೇಳಿಲ್ಲ, ಯಾರು ಹೋಗ್ತಿದಾರೋ ಅವರೂ ನನಗೆ ಹೇಳಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ. DCM ಪಕ್ಷದ ಅಧ್ಯಕ್ಷರವರು. ಸೊ ಹಿಂಗಿದೆ ಇವ್ರ ಹಣೆ ಬರಹ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ರಿಷಿಕ್ ಗೌಡ್ರು. ಸರ್, ತಮಗೆ ಸ್ವಾಗತ. BJP ವಕ್ತಾರರಾದಂಥ ಅಶ್ವಿನಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ, ತಮಗೂ ಕೂಡ ಸ್ವಾಗತ. ಎಸ್, ಈ ಮಧ್ಯೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂಥ ರವೀಂದ್ರ ರೇಷ್ಮೆ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ತಮಗೂ ಕೂಡ ಸ್ವಾಗತ. ನಮಸ್ಕಾರ. ಆಲ್ ರೈಟ್, ಓಕೆ. ರಿಷಿಕ್ ಗೌಡ್ರೆ, 1000 ದಿನದ ಸಾಧನೆಗಳು. ಭೂ ಗ್ಯಾರಂಟಿ ಏನು ಹೇಳಿ? ಭೂ ಗ್ಯಾರಂಟಿ, ಸಮರ್ಪಣಾ ಸಮಾವೇಶ. ಮೇಡಮ್, 1000 ದಿವಸ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅವ್ರೊಂದು 1000 ಲಿಸ್ಟ್ ಹೇಳ್ಬೋದು. ಬಟ್ ನಾವು ಒಂದು ವಿರೋಧ ಪಕ್ಷದವ್ರು ಆಗ್ಬಿಟ್ಟು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ, ಕರ್ನಾಟಕದ ಪ್ರಜೆ, ಆ್ಯಸ್ ಎ ಟ್ಯಾಕ್ಸ್ ಪೇಯರ್ ನಾನು ಕೇಳೋವಂಥದ್ದು ನಿಮಗೆ, ಈ ಒಂದು 1000 ದಿವಸದಲ್ಲಿ ನಾವು ಮೇನ್ ಪ್ಯಾರಾಮೀಟರ್ಸ್ ಇಟ್ಕೊಂಡು ಮಾತಾಡೋಣ. ಅಡ್ಮಿನಿಸ್ಟ್ರೇಷನ್ ಅಂತ ಇಟ್ಕೊಳ್ಳೋಣ. ಚೀಫ್ ಸೆಕ್ರೆಟರಿ ಲೆವೆಲಿಂದ ಇಟ್ಕೊಂಡು ನಿಮಗೆ ಒಂದು PDO ಲೆವೆಲ್ವರೆಗೂ ನಿಮ್ಮ ಗೌರ್ಮೆಂಟ್ ಮೇಲೆ ನಿಮ್ಮದೇ ಆದ ಒಂದು ಸಿಸ್ಟಮ್ ನಂಬಿಕೆ ಇಟ್ಕೊಂಡಿದ್ದಾರಾ? ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ನಂಬಿಕೆ ಇಲ್ಲ ಯಾರಿಗೂ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಇನ್ನು ಲಾ ಆ್ಯಂಡ್ ಆರ್ಡರ್ ಏನಿದೆ, ಪ್ರತಿಯೊಂದೊಂದು ಸ್ಟೇಷನ್ ನಂಬಿಕೆ ಯಾಕೆ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಯಾಕೆ ನಂಬಿಕೆ ಇಲ್ಲ ಅಂತೇಳಿ ನೋಡಿ, ಯಾವುದಾದ್ರು ಒಂದು ಆಡಳಿತ ನೀವು ನಡಿಬೇಕಾದ್ರೆ ಫ್ರೀ ಹ್ಯಾಂಡ್ ಇರಬೇಕು. ಈಗ IAS ಆಫೀಸರ್ ಇಲ್ವಾ, ಅಥವಾ ಸರ್ಕಾರ ಸುಭದ್ರವಾಗಿಲ್ಲ, ಅಥವಾ ಯಾರು ನಾಳೆ ಯಾರು ಬರ್ತಾರೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ನೋಡಿ. ಯಾವುದೇ ಒಂದು ಆರ್ಡರ್ ಪಾಸ್ ಮಾಡಬೇಕಾದ್ರೆ ಈಗ ಶುಡ್ ಬಿ ಡ್ರಿವನ್ ಬೈ ಒನ್ ಪರ್ಸನ್, ಸೀನಿಯರ್. ಅವ್ರು ಯಾರು, ಈಗ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಅಂಡರ್ ಸೆಕ್ರೆಟರಿ, ಅವ್ರು ಏನೋ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಅದನ್ನು ಬೇರೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಫೈನಲಿ ನಿಮಗೆ ಫೈಲ್ಗಳಿಗೆ ಸಿಗ್ನೇಚರ್ಸ್ ಹಾಕಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ್ಯಸ್ ಎ CM ಅವರು ಅಪ್ರೂವಲ್ ಆಗಬೇಕಾ, ಅಥವಾ ಸನ್ಮಾನ್ಯ DCM ಶಿವಕುಮಾರ್ ಅವರು ಅಪ್ರೂವಲ್ ಆಗಬೇಕಾ, ಅಥವಾ ಹೈಕಮಾಂಡ್ ಅವ್ರು ಫಸ್ಟು ಒಪ್ಕೊಂಡು ಅವ್ರು ಹೇಳಿದ ಮೇಲೆ ಏನಾದರೂ ಇದು ಸೈನ್ ಆಗಬೇಕಾ ಅನ್ನೋದು ಕ್ಲಾರಿಟಿ ಇಲ್ಲ. ಎಷ್ಟೋ ವಿಚಾರಗಳು ಕನ್ಫ್ಯೂಷನ್ ಇದೆಯಾ ಆಡಳಿತಾತ್ಮಕವಾಗಿ? ಎಸ್, ಅಬ್ಸಲ್ಯೂಟ್ಲಿ. ಇವತ್ತಿನವರೆಗೂ ನಿಮಗಿದೆ. ನಿಮಗೆ ಎಷ್ಟೋ ವಿಚಾರಗಳು ಸುಮ್ಮನೆ ಒಂದು ಸ್ಯಾಂಪಲ್, ಯಾಕೆಂದರೆ ರಾಜ್ಯದ ಜನತೆಗೆ ಅರ್ಥ ಆಗೋ ಥರ ಹೇಳಬೇಕು ಅಂತ ಹೇಳಿದ್ರೆ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಅಷ್ಟು ಅರ್ಥ ಆಗದಲ್ಲೇ ಇರ್ಬೋದು ಅವ್ರಿಗೆ. ಈಗ RCB ಕಾಲ್ ತುಳಿತದ ವಿಚಾರನೇ ತಗೊಳ್ಳಿ. ಈಗ ಗೃಹ ಇಲಾಖೆಗೆ ಬಂದಿದೆ. ಸೊ ಈಗ ಗೃಹ ಇಲಾಖೆಗೆ ಬರುವಂಥ ನೆಸಿಟಿನೇ ಇರಲಿಲ್ಲ ಅವರು. ಒಂದು ವೇಳೆ ಗೃಹ ಇಲಾಖೆ ಇಸ್ ದ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅನ್ನೋ ಥರ ಹಂಗಾಗಿದ್ರೆ ಇದಕ್ಕೆ ಮುಂಚೆ ಜವಾಬ್ದಾರಿ ತೊಗೋಬೇಕಾಗಿತ್ತಲ್ವ ನೀವು? ಏನು ಜವಾಬ್ದಾರಿ ತೊಗೊಂಡ್ರಿ ನೀವು? ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಎತ್ತಾಕ್ತಾರೆ. ಗೃಹ ಇಲಾಖೆ ಅಂತ ಹೇಳಿದ್ರೆ ಸರ್, ಗೃಹ ಇಲಾಖೆ ಚೀಫ್ ಯಾರು? ಗೃಹ ಮಂತ್ರಿಗಳು. ಮತ್ತೆ ಈಗ RCB ವಿಚಾರದಲ್ಲಿ ಇದು ತಗೊಂಡಿದ್ದೆ ಯಾರ ಮೇಲೆ, ಕ್ರಮ ತಗೊಂಡಿದ್ದೆ ಯಾರ ಮೇಲೆ? ಅಧಿಕಾರಿಗಳ ಮೇಲೆ. ಮತ್ತೆ ನೀವು ಗೃಹ ಇಲಾಖೆ ಯಾಕೆ ಹೇಳ್ತೀರಿ? ಗೃಹ ಇಲಾಖೆ ಅಂತ ಹೇಳ್ಬೇಡ್ರಿ, ಪೊಲೀಸರು ಅಂತ ಹೇಳಿ. ಮೇಡಮ್ ನೋಡಿ, ಪೊಲೀಸ್ ಇಲಾಖೆ ಅಂತ ಹೇಳಿ. ನೋಡಿ, ಗೃಹ ಇಲಾಖೆ ಅಧಿಕಾರಿಗಳು ಒಂದು, ಆದರೆ ಈ ಗೃಹ ಸಚಿವಾಲಯ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ದ ಗೃಹ ಮಂತ್ರಿಗಳು, ಗೃಹ ಸಚಿವರು. ಸೊ ದಟ್ ಈಸ್ ಅಡ್ಮಿನಿಸ್ಟ್ರೇಷನ್. ದಟ್ ಇಸ್ ನಾಟ್ ಹ್ಯಾಪನಿಂಗ್. ಸೊ ದಿಸ್ ಇಸ್ ವೇರ್ ನಮ್ಮ ಕನ್ಸರ್ನ್ ಇರುವಂಥದ್ದು. ಓಕೆ, ಆಯ್ತು. ಈಗ ಈ ಒಂದು ಸರ್ಕಾರದ 1000 ದಿನದ ಸಾಧನೆಯ ಬಗ್ಗೆ ಆರ್ ಅಶೋಕ್ ಅವರು, ಪ್ರತಿಪಕ್ಷದ ನಾಯಕರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ಆಮೇಲೆ ನಾನು ಅಶ್ವಿನಿ ಮೇಡಮ್ನ ಮಾತಾಡಿಸ್ತೀನಿ. ಎಸ್, ಆರ್ ಅಶೋಕ್ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ರಾಜ್ಯ ಸರ್ಕಾರಕ್ಕೆ 1000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ DK ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ
5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀರಿ ಅಂತ. ಮತ್ತು ಅಬಕಾರಿದಂತ ಕರಾಳ ದಿನ ದರ್ಶನ್, ಕರಾಳ ದಿನ ಏನು ಸಾಧನೆ ಮಾಡಿದ್ದಾರೆ ಇವರು? 1000 ದಿನ ಇದು ಸಾಧನೆ ದಿನ ಅಲ್ಲ, ಇದು ಕರಾಳ ದಿನ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನನೇ ನಾವು ಪಂಚ ಗ್ಯಾರಂಟಿಗಳನ್ನ ಅಂದರೆ ಹಂತ ಹಂತವಾಗಿ, ಯಾಕೆಂದರೆ ಬಂದ ದಿನನೇ ಕೇಳ್ತಾ ಹೋದ್ರು ಗ್ಯಾರಂಟಿ ಕೊಡ್ತೀರಾ ಕೊಡಲ್ವಾ ಮತ್ತಿನ್ನೊಂದಂತ. ಇವತ್ತು ನಮ್ಮ ಗ್ಯಾರಂಟಿಯನ್ನು ಮನುಷ್ಯ ನರೇಂದ್ರ ಮೋದಿಯವರು ಬೇರೆ ಬೇರೆ ಅವರ ರಾಜ್ಯ ಚುನಾವಣೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದರೆ ನಮ್ಮ ಗ್ಯಾರಂಟಿಯ ಎಫೆಕ್ಟ್ ಹೇಗಿದೆ ಅನ್ನುವಂಥದ್ದು ನಾವು ನೋಡಲೇಬೇಕಾಗ್ತದೆ. ಶಕ್ತಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ರೆ ನಿಜಾನ ಅದು? ಅದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಕೊಡಬೇಕು ಅಂತೇನೋ ಯೋಜನೆ ಇದೆ ಅಂತ ಹೇಳಿ. ಯಾರು ಬೇಕಾದ್ರೂ ಆಧಾರ್ ಕಾರ್ಡ್ ತೋರಿಸಿ ಹೋಗಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಈಗ. ಅಲ್ಲ, ಅದಕ್ಕೆ ಉಪಯೋಗ ಆಗಲಿ ಅಂತಾನೆ ಅದಕ್ಕೊಂದು ದಿನ ಆಧಾರ್ ಕಾರ್ಡ್ ತರೋದಕ್ಕಿಂತ ಅದ್ರದ್ದೇ ಆದಂಥ ಒಂದು ಕಾರ್ಡ್ ಇರಲಿ, ಉಪಯೋಗಕ್ಕೆ ಬರಲಿ ಅಂತ. ಪ್ರತಿ ಹೆಣ್ಮಕ್ಳು ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡು ಹೆಂಗೆ ಓಡಾಡ್ತಾರೆ? ಬೇಕಾದಾಗ ಹೋಗ್ತಾರೆ ಬಸ್ ಸ್ಟ್ಯಾಂಡ್ಗೆ. ಏನಿಲ್ಲ, ಮನೆಯಿಂದ ತಗೊಂಡೋಗ್ತಾರೆ. ATM ಕಾರ್ಡು ಸ್ಮಾರ್ಟ್ ಕಾರ್ಡ್ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡಿಸ್ಕೋಬೇಕಾ? ಮಾಡಿಸೋದಲ್ಲ, ಸರ್ಕಾರನೇ ಮಾಡಿಸ್ಕೊಡ್ತದೆ ಮೇಡಮ್. ಪ್ರತಿಯೊಬ್ಬ ಹೆಣ್ಮಗಳು ಅದು ಅದ್ರ ಬಗ್ಗೆ ಮಾಹಿತಿ ನನಗೆ ಸಂಪೂರ್ಣ ಇಲ್ಲ ಮೇಡಮ್. ಯಾಕೆಂದ್ರೆ ಒಂದು ವಿಚಾರ ಅಂದ್ರೆ ಅಲ್ಲ, ಫ್ರೀ ಅಂದಿದ್ರಲ್ಲ, ಮತ್ತೆ ಸ್ಮಾರ್ಟ್ ಕಾರ್ಡ್ ಏನು ನೋ ಬರ್ತಾ ನೋಡಿದೆ ಸುದ್ದಿ, ಅದಕ್ಕೆ ಇನ್ ಕೇಸ್ ಕೊಟ್ಟರು ಸಮೇತ ಅದಕ್ಕೇನು ಹಣ ಏನು ಪಡೆಯಲ್ಲ, ನಾವು ಉಚಿತವಾಗಿ ಕೊಡ್ತೀವಿ ಮೇಡಮ್. ಹಾಗೆ ಇವತ್ತು ಇಷ್ಟು ದಿನಗಳಿಂದ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದನೂ ಪೌರ ಕಾರ್ಮಿಕರ ಒಂದು ದೊಡ್ಡ ಹೋರಾಟ ಇತ್ತು. ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೂ ಒಂದು ಗೌರವಯುತವಾದಂಥ ಬಾಳ್ನ ಮಾಡಬೇಕು ಅಂತೇಳಿ 12,692 ಅವರಿಗೆ ಸುಮಾರು 46,000ದಷ್ಟು ಸಂಬಳ ಹೋಗಿ ಇವತ್ತು ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇದೆ ಮೇಡಮ್. ಹೆಣ್ಮಕ್ಳ ಸಮಸ್ಯೆ ಅಂತ ಬಂದಾಗ ಋತುಚಕ್ರದ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಅವರಿಗೆ ವೇತನ ಸಹಿತವಾಗಿ ಒಂದು ದಿನ ತಿಂಗಳಲ್ಲಿ ರಜೆ ಕೊಡುವಂತಹ ಒಂದು ದೃಢ ನಿರ್ಧಾರವನ್ನು ರಾಜ್ಯ ಸರ್ಕಾರ. ಕಾಲೇಜ್ಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಕೊಡ್ತಿದ್ರಲ್ಲ ಫ್ರೀಯಾಗಿ, ಅದನ್ನು ಇನ್ನೂ ಕೊಡ್ತಾ ಇದ್ದೀರಾ? ಏನು ಕಾರ್ಯಕ್ರಮಗಳಿತ್ತು ಅದು ಖಂಡಿತವಾಗ್ಲೂ ಸ್ಟಾಪ್ ಮಾಡಿದ್ದೀರಿ. ಮೇ ಬಿ ಅದ್ರ ಬಗ್ಗೆ ನನಗೆ ಮೇ ಬಿ ದಟ್ಸ್ ನಾಟ್ ಗುಡ್. ನೀವು ಹೇಗೆ ಋತುಚಕ್ರದ ದಿನ ಹೆಣ್ಮಕ್ಳಿಗೆ ರಜೆ ಕೊಡ್ತಾ ಇದ್ದೀರಿ, ದಿ ಸೇಮ್ ಟೈಮ್ ಸರ್ಕಾರದಿಂದ ಮಕ್ಕಳ ಹೈಜಿನಿಕ್ ಒಂದು ವ್ಯವಸ್ಥೆಯನ್ನು ಭದ್ರವಾಗಿಡೋದಕ್ಕೆ ಪ್ಯಾಡ್ಗಳನ್ನ ಕೊಡ್ತಾ ಇದ್ರಿ. ಅದಕ್ಕೇನೋ ಹೆಸರಿತ್ತಪ್ಪ ಈ ಯೋಜನೆಗೆ, ಮೇಡಮ್. ಅಲ್ಲ ಇನ್ ಕೇಸ್ ಯು ರೈಸ್ ದ ಗುಡ್ ಇಶ್ಯೂ, ಬಟ್ ಅದು ತುಂಬಾ ನೀಡ್ ಹೆಣ್ಮಕ್ಳಿಗೆ ಇರ್ತಕ್ಕಂಥದ್ದು.